ಇವತ್ತು ಏನು ರಾಜ್ಯ ವ್ಯವಸ್ಥೆ ಒಳಗಡೆ, ಕೇಂದ್ರ ರಾಜ್ಯ ವ್ಯವಸ್ಥೆ ಒಳಗಡೆ ಬಹುಶಃ ಒಂದು ಟ್ಯಾಕ್ಸ್, ಒನ್ ನೇಷನ್ ಒನ್ ಟ್ಯಾಕ್ಸ್, GST ಏನ್ ತಂದ್ರು, ಆ ತಂದಂತ ಸಂದರ್ಭದಲ್ಲಿ ನಾನು 10 ಗಂಟೆ ರಾತ್ರಿ ಅದು ಬಿಲ್ ಪಾಸ್ ಆಗುವಾಗ ನಾನು ಎದ್ದು ನಿಂತು ಹೇಳಿದೆ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದು ಸರಿ ಇಲ್ಲ, ಒಂದು ದೇಶ ಒಂದು ತೆರಿಗೆ ತರಬಾರ್ದು, ಅಲ್ಲಿ ಹೋಗಿ ಡೆಲ್ಲಿನಲ್ಲಿ ಬಹಳ ರಾಜರು ಕೂತಿರ್ತಾರೆ, ನಾವೆಲ್ಲ ಸಾಮಂತ ರಾಜರು ಹೋಗಿ ಭಿಕ್ಷೆ ಬೇಡಿ ಕೈ ಮುಗಿದು ಹಣ ತರಬೇಕಾಗುತ್ತೆ, ಆ ವ್ಯವಸ್ಥೆ ಆಗುತ್ತೆ. ನಮಗೆ ಈ GST, ಒನ್ ನೇಷನ್ ಒನ್ ಟ್ಯಾಕ್ಸ್ ನ ವ್ಯವಸ್ಥೆ ಬೇಕಿಲ್ಲ. ನಮ್ಮ ರಾಜ್ಯದ ವ್ಯವಸ್ಥೆ, ನಮ್ಮ ರಾಜ್ಯದ ಆದಾಯ, ನಾವು ನಮ್ಮ ದೇಶವನ್ನ ಸುಭದ್ರವಾಗಿ ಆಳ್ಲಿಕ್ಕೆ ಕಾರಣ ಆಗುತ್ತೆ. ನಮಗೆ ವ್ಯವಸ್ಥೆ ಬೇಕಾದಾಗ, ಹಣಕಾಸಿನ ಮುಗ್ಗಟ್ಟು ಬಂದಾಗ ರಾಜ್ಯದ ಜನತೆ ಮುಂದೆ ಹೋಗಿ ಈ ರೀತಿ ನಾವು ಕಾರ್ಯಕ್ರಮಗಳನ್ನು ತರ್ತಾ ಇದ್ದೀವಿ, ಇಂಥ ಯೋಜನೆಗಳನ್ನು ತರ್ತಾ ಇದ್ದೀವಿ, ಇದಕ್ಕೆ ನಮಗೆ ಹಣಕಾಸಿನ ತೊಂದರೆ ಇದೆ, ದಯಮಾಡಿ ಸಹಾಯ ಮಾಡಿ ಅಂತ ಹೇಳಿ ನಮ್ಮ ಸಂಪತ್ತನ್ನ, ನಮ್ಮಲ್ಲಿರ್ತಕ್ಕಂಥ ರಾಜ್ಯದ ಸಂಪತ್ತನ್ನ ವ್ಯವಸ್ಥೆ ಮಾಡಿಕೊಂಡು ಆ ಸಂಪತ್ತಿನ ಮುಖಾಂತರ ಅದನ್ನು ಖರೀದಿ, ಆ ಸಂಪತ್ತಿನ ವ್ಯವಸ್ಥೆ ಒಳಗಡೆ ನಾವು ಈ ರಾಜ್ಯವನ್ನು ಸುಭದ್ರವಾಗಿ ಆಳ್ಬಹುದಾಯಿತು, ಆರ್ಥಿಕ ವ್ಯವಸ್ಥೆಯನ್ನ ಸುಭದ್ರವಾಗಿ ಇಡಬಹುದಾಯಿತು. ಆದ್ರೆ ಅವತ್ತು ನಾವು ಮಾಡಿಕೊಟ್ಟು ಹೇಳಿದ್ರು, ಅವತ್ತು ಏನ್ ಹೇಳಿದ್ರು, ಸಿದ್ದರಾಮಯ್ಯರೇ ಹೇಳಿದ್ರು, ದಾಖಲಾತಿಲಿದೆ. ನಾನು ವಿರೋಧ ಮಾಡಿದಾಗ, ಇಲ್ಲಪ್ಪ ಇವತ್ತೇನು ನಮಗೆ ಟ್ಯಾಕ್ಸ್ ಬರ್ತಾ ಇದೆ, ಆ ಟ್ಯಾಕ್ಸ್ ನೋಡ್ರಿ ತೊಂದರೆ ಮಾಡಬೇಡಿ, ಸುಮ್ಮನೆ ಬಜೆಟ್ ಮೇಲೆ ಮಾತಾಡ್ರಿ ಗೌಡ್ರೆ. ಏನು ತೊಂದರೆ ಆದ್ರೆ, ಒಂದು ವೇಳೆ ಟ್ಯಾಕ್ಸಸ್ ಕಡಿಮೆ ಆದ್ರೆ ಆ ಟ್ಯಾಕ್ಸಸ್ ಅನ್ನ ಸರ್ಕಾರ ಆ ಗ್ಯಾಪ್ ಅನ್ನ ತುಂಬಿಕೊಡುತ್ತೆ ಅಂತ ಹೇಳಿದ್ರು. ಎಲ್ಲಿವರೆಗೂ ತುಂಬಿಕೊಟ್ರು? 22ವರೆಗೂ ತುಂಬಿಕೊಟ್ರು. 22 ಆದ್ಮೇಲೆ ತಿರುಗಿ ನೋಡ್ತಾ ಇದಾರೆ ನಮ್ಮನ್ನ. ಹಣಕಾಸು ಸಂಸ್ಥೆಯನ್ನ ಕಟ್ಟಿದ್ರು. ಹಣಕಾಸು ವ್ಯವಸ್ಥೆ ಬಂದ್ರೆ, ನಿಗಮ ಸಂಸ್ಥೆ ಬಂದ್ರೆ, ಇಂಡಿಪೆಂಡೆಂಟ್ ಬಾಡಿ ಅದು ಬಂದ್ರೆ ಈ ದೇಶದಲ್ಲಿ ಎಲ್ಲ ರಾಜ್ಯಗಳ ಹಣಕಾಸಿನ ಸುಭದ್ರತೆ ಆಗುತ್ತೆ. ಹಣಕಾಸು ಏನಾದ್ರೂ ಒಂದು ರಾಜ್ಯಕ್ಕೆ ತೊಂದರೆ ಆದ್ರೆ ಅದಕ್ಕೆ ನೆರವಿಗೆ ಕೇಂದ್ರ ಸರ್ಕಾರ ಬರುತ್ತೆ ಧಾವಿಸಿ. ಎಲ್ಲ ರಾಜ್ಯಗಳ ಹಣಕಾಸಿನ ವ್ಯವಸ್ಥೆಯನ್ನು ಸುಭದ್ರವಾಗಿ ಇಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಒಂದು ಹಣಕಾಸು ಆಯೋಗವನ್ನು ರಚನೆ ಮಾಡ್ತು, ಇಂಡಿಪೆಂಡೆಂಟ್ ಬಾಡಿ. ಅದು ರಚನೆ ಮಾಡಿ ಇವತ್ತು ಅದು ಕೊಟ್ಟಂತ ತೀರ್ಪನ್ನ 22ವರೆಗೆ ನಮಗೆ ಗ್ಯಾಪ್ ಕೊಟ್ಟರು. 22 ಕಳೆದ ಮೇಲೆ ನಮಗೆ ಆದಾಯ ಕಡಿಮೆ ಆದ್ರೆ, ಟ್ಯಾಕ್ಸ್ ಕಡಿಮೆ ಆದ್ರೆ ನಮ್ಮನ್ನ ಮಾತಾಡ್ಸಕ್ಕೆಲ್ಲ, ತಿರುಗಿ ನೋಡಕ್ಕೆಲ್ಲ. ಇವತ್ತು 22ರಿಂದ ಈಚೆಗೆ ಅಲ್ಲಿವರೆಗೆ ನಮಗೆ ಕೊಟ್ಟರು. ಇವತ್ತು ಆ ಗ್ಯಾಪ್ ಏನ್ ಕಡಿಮೆ ಆಗ್ತಾ ಇದೆ, ನಮ್ಗೆ ಯಾರು ತುಂಬಿಕೊಡೋರು? ಇವತ್ತು ನಿರ್ಮಲಾ ಸೀತಾರಾಮನ್ ಅವರಿಗೆ ಹಣಕಾಸು ಆಯೋಗ 5,300 ಕೋಟಿ ಹಣವನ್ನ ಕೊಡಿ ಅಂತ ಹೇಳ್ಬಿಟ್ಟು ಇದಕ್ಕೆ ಕೊಟ್ರು, ಶಿಫಾರಸು ಮಾಡ್ತು ಹಣಕಾಸು ಆಯೋಗ. ಇವತ್ತು ಅದು ಬರಲಿಲ್ಲ. ಈ ರೀತಿ ಅಪ್ಪರ್ ಭದ್ರಾಕ್ಕೆ ಬರಲಿಲ್ಲ. ಈ ರೀತಿ ಅನೇಕ ಶಿಫಾರಸುಗಳನ್ನ ಕೇಂದ್ರ ಸರ್ಕಾರಕ್ಕೆ ಹಣಕಾಸು ಆಯೋಗ ಮಾಡಿದೆ, ಇವತ್ತು ಬರ್ತಾ ಇಲ್ಲ. ಕೇಂದ್ರ ರಾಜ್ಯಗಳ ಹಣಕಾಸು ಸಂಬಂಧ ರಾಜಕೀಯ ಭಿನ್ನಾಭಿಪ್ರಾಯದಿಂದ ಕೂಡಿರಬಾರ್ದು, ಬಾಂಧವ್ಯದಿಂದ ಕೂಡಿರಬೇಕು. ಆಗ ಮಾತ್ರ ಭಾರತ ದೇಶ ಅತಿ ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ರಾಜ್ಯಗಳನ್ನ ಬಿಟ್ಟು ಕೇಂದ್ರ ಸರ್ಕಾರ ಇಲ್ಲ, ಕೇಂದ್ರ ಸರ್ಕಾರವನ್ನ ಬಿಟ್ಟು ರಾಜ್ಯ ಸರ್ಕಾರ ಇಲ್ಲ. ಇವೆರಡೂ ಕೂಡ ಒಕ್ಕೂಟಿನ ವ್ಯವಸ್ಥೆ ಒಳಗೆ ಹೋದ್ರೆ ಮಾತ್ರ ಈ ದೇಶದ ಆರ್ಥಿಕ ಸುಭದ್ರತೆಯನ್ನು ನಾವು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಕೇಂದ್ರದ ನೆರವಿಗೆ ರಾಜ್ಯ ಸರ್ಕಾರ ಧಾವಿಸಬೇಕು, ರಾಜ್ಯದ ನೆರವಿಗೆ ಕೇಂದ್ರ ಸರ್ಕಾರಗಳು ಆಗಿಂದಾಗ್ಗೆ ಧಾವಿಸಬೇಕು. ಏನು ಫ್ಲಡ್ ಬಂತು. ಫ್ಲಡ್ ಬಂದಾಗ ಹೋಗಿ 3,800 ಕೋಟಿಗೆ ಕೈ ಮುಗಿದು, ಇಲ್ಲಿಂದ ಎಲ್ಲ MLAಗಳು, ಎಲ್ಲ ಮಂತ್ರಿಗಳು ಹೋಗಿ ಕೈ ಮುಗಿದು ಜಂತರ್ ಮಂತರ್ನಲ್ಲಿ ಪ್ರಾರ್ಥನೆ ಮಾಡಿದೆವು. ಕೊಟ್ರ? ಕೋರ್ಟ್ ಕೊಡ್ತು. 3,800 ಕೋಟಿಯನ್ನ ಕೋರ್ಟ್ ಕೊಡ್ತಾ ಹೊರತು ಕೇಂದ್ರ ಸರ್ಕಾರ ಕೊಡ್ಲಿಲ್ಲ. ಕೇಂದ್ರ ಸರ್ಕಾರ ಕೊಡ್ಲಿಲ್ಲ. ಇದನ್ನ ಏನಂತ ಹೇಳ್ಬೇಕು? ಅದೇ ಬಿಜೆಪಿ ಸರ್ಕಾರ ಏನಾದ್ರೂ ಕರ್ನಾಟಕ ರಾಜ್ಯದಲ್ಲಿ ಇದ್ದಿದ್ರೆ ಅದನ್ನ ನಿಲ್ಸಕ್ಕಾಗದ? ಮಾನವೀಯತೆ ದೃಷ್ಟಿಯಿಂದಲಾರು ಕೊಡೋರು. ಈ ರೀತಿ ಆರ್ಥಿಕ ವ್ಯವಸ್ಥೆ ಸರಿ ಹೋದ್ರೆ, ರಾಜ್ಯದ ಮತ್ತು ಕೇಂದ್ರದ ಆರ್ಥಿಕ ವ್ಯವಸ್ಥೆ ಸರಿ ಹೋದ್ರೆ, ಈಗ ನಾವು ರಾಜ್ಯದನ್ನ ಮಾತಾಡಿ ಕೇಂದ್ರದ್ ಮಾತಾಡಿದ್ರೆ ಅವ್ರಿಗೆ ಸಿಟ್ಟು, ರಾಜ್ಯದ ಮಾತಾಡಿದ್ರೆ ನಮಗೆ ಸಿಟ್ಟು. ಕೇಂದ್ರ ರಾಜ್ಯಗಳ ಹಣಕಾಸಿನ ವ್ಯವಸ್ಥೆ
ಏನಾಗಿದೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತು.